ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವಾಜಿ ಮಹಾರಾಜರ ಭಾವಚಿತ್ರ ಮೆರವಣಿಗೆ ವೇಳೆ ಕಲ್ಲೆಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಹಿಂದೂ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ. ಸ್ವಯಂ ಪ್ರೇರಿತ ಬಂದ್ ಇದು. ಧರಣಿಗೆ ವ್ಯಾಪಾರಸ್ಥರು ಬೆಂಬಲವನ್ನ ಸೂಚಿಸಿದ್ದಾರೆ. ಹಳೆ ಬಾಗಲಕೋಟೆಯಲ್ಲಿ ಬಂದ್ ವಾತಾವರಣ ನಿರ್ಮಾಣವಾಗಿದೆ. ಸ್ವಯಂ ಪ್ರೇರಿತವಾಗಿ ಅಂಗಡಿ ಹಾಗೂ ಮುಂಗಟ್ಟುಗಳು ಬಂದ್ ಆಗಿವೆ. ನವನಗರದ ಜಿಲ್ಲಾಡಳಿತ ಭವನದ ಮುಂದೆ ಪ್ರೊಟೆಸ್ಟ್ ನಡೀತಾ ಇದೆ. ಸ್ಥಳದಲ್ಲಿ ಹಿಂದೂ ಕಾರ್ಯಕರ್ತರು ಜಮಾಯಿಸ್ತಾ ಇದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಶಿವಾಜಿ ಮಹಾರಾಜರ ಭಾವಚಿತ್ರ ಮೆರವಣಿಗೆ ವೇಳೆ ಅಂದರೆ ಯಾವಾಗ ಈ ಒಂದು ಫಂಕಾ ಮಸೀದಿ ಮುಂಭಾಗ ಈ ಮೆರವಣಿಗೆ ಬರುತ್ತೆ, ಆಗ ಮಸೀದಿಯ ಒಳಗಿಂದ ಚಪ್ಪಲಿಗಳು ಅಥವಾ ಕಲ್ಲುಗಳು ಬೀಳುತ್ತೆ. ಹೀಗಾಗಿ ಈ ಒಂದು ಪ್ರಕರಣ ಏನಿದೆ ಸಾಕಷ್ಟು ಆಕ್ರೋಶಕ್ಕೂ ಕಾರಣವಾಯಿತು. ತದನಂತರದಲ್ಲಿ ಆರೋಪಿಗಳನ್ನು ಬಂಧಿಸಿದ್ರು. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಾಗಲಕೋಟೆಯಲ್ಲಿ ಹಿಂದೂ ಕಾರ್ಯಕರ್ತರು ಪ್ರೊಟೆಸ್ಟ್ ನಡೆಸುತ್ತಿದ್ದಾರೆ. ಜೈ ಶಿವಾಜಿ ನಗರದ ಜಿಲ್ಲಾಡಳಿತ ಭವನದ ಮುಂದೆ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಧರಣಿಗೆ ಸಜ್ಜಾಗಿದ್ದಾರೆ. ಮುಖಂಡ ಅಶೋಕ್ ಲಿಂಬಾವಳಿ ಅವರು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯ ನಡೆಗೆ ಅಸಮಾಧಾನ ಹೊರಹಾಕಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಸೋಮಶೇಖರ್ ಮಾತುಕತೆ ನಡೆಸಿದ್ದಾರೆ. ನೋಡ್ಕೊಂಡು ಬನ್ನಿ. ಶಿವಾಜಿ ಮಹಾರಾಜರ ಜಯಂತಿಯ ಮೆರವಣಿಗೆ ಮೇಲೆ ಕಲ್ಲು ಎಸೆತ ಮತ್ತು ಚಪ್ಪಲಿ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಸೀದಿಯ ಆಡಳಿತ ಮಂಡಳಿಯನ್ನ ಬಂಧಿಸಬೇಕು, ಅವರನ್ನ ಗಡೀಪಾರು ಮಾಡಬೇಕು ಮತ್ತು ಗುಂಡಾ ಕಾಯ್ದೆಯನ್ನ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಬಾಗಲಕೋಟೆ ನಗರದಲ್ಲಿ ವಿವಿಧ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಬಾಗಲಕೋಟೆಯ ನವನಗರದ ಜಿಲ್ಲಾಡಳಿತ ಭವನದ ಮುಂದೆ ಧರಣಿಗಾಗಿ ಸಿದ್ಧತೆಯನ್ನ ನಡೆಸಿವೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹಿಂದೂ ಸಂಘಟನೆಗಳ ಮುಖಂಡರು, ಬಿಜೆಪಿ ಮುಖಂಡರಾದಂತಹ ಅಶೋಕ್ ಲಿಂಬಾವಳಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನ್ ಹೇಳ್ತಾರೆ, ಏನ್ ಮಾತನಾಡ್ತಾರೆ ನೋಡೋಣ. ಸರ್, ಈಗಾಗಲೇ ಈ ಪ್ರತಿಭಟನೆ ನಡೆಯುತ್ತೆ ಅನ್ನುವಂತಹ ಸಂದರ್ಭದಲ್ಲೇ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಗೆ ಹಿಂದೂ ಸಂಘಟನೆಗಳ ಮುಖಂಡರಿಗೆ ನೋಟಿಸ್ ಅನ್ನ ಜಾರಿ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಸಾಕಷ್ಟು ಜನ ಬರ್ತಾರೆ ಅನ್ನೋ ಕಾರಣಕ್ಕೆ ಅವರನ್ನು ತಡೆಯುವ ಉದ್ದೇಶ ಕೂಡ ನಡೀತು. ಸರ್, ಇವತ್ತು ಪ್ರತಿಭಟನೆ ಬಗ್ಗೆ, ಧರಣಿ ಬಗ್ಗೆ ಏನ್ ಹೇಳ್ತೀವಿ? ಯಾವಾಗ ಈ ದೇಶದ ಗುಲಾಮಗಿರಿ ಒಳಗಿತ್ತು, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತಕ್ಕಂಥ ನೂರಾರು ಸಾವಿರಾರು ಲಕ್ಷಾನು ಯುವಕರು, ನಾಯಕರು ಏನು ಆಗಿನ ಸಮಯದೊಳಗೆ ಏನು ಸ್ವಾತಂತ್ರ್ಯ ಹೋರಾಟವನ್ನು ಮಾಡ್ತಿದ್ರು, ಆ ಬ್ರಿಟಿಷರು ಬೇರೆ ಬೇರೆ ರೀತಿಯಾದಂಥ ಅಂದ್ರೆ ನಮ್ಮವ್ರನ್ನೇ ಬಳಸ್ಕೊಂಡು, ನಮ್ಮವರೇ ಪೊಲೀಸ್ ಅಧಿಕಾರಿಗಳು ಆಗಿನ ಸಮಯದೊಳಗೂ ಅವರನ್ನು ಬಳಸ್ಕೊಂಡು ಆ ಪ್ರತಿಭಟನೆಯನ್ನು ಯಾವ ರೀತಿ ಹತ್ತಿಕ್ಕುತ್ತಿದ್ರನ್ನ ಅದನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತಿನ ಜಿಲ್ಲಾಡಳಿತ ಮತ್ತು ಪೊಲೀಸ್ ವ್ಯವಸ್ಥೆ ಹೆಂಗಾಗ್ಬಿಟ್ಟದ ಅಂತ ಹೇಳಿದ್ರೆ, ನಮ್ಮ ಹಕ್ಕಿನ ಸಲುವಾಗಿ ನಾವು ಏನಾದರೂ ಪ್ರತಿಭಟನೆ ಮಾಡಿದರೆ ಅದನ್ನು ಹತ್ತಿಕ್ಕುವಂಥ ಕೆಲಸ ಇವತ್ತು ನಾವು ನೋಡ್ತಾ ಇದ್ದೀವಿ ಬಾಗಲಕೋಟೆ ಒಳಗೆ. ಇಡೀ ಎಲ್ಲಿ ನೋಡಿದ್ರೆ ಅಲ್ಲಿ ಬಾಗಲಕೋಟೆ ಒಳಗೆ ಪೊಲೀಸರು, ಕೇವಲ ಬಾಗಲಕೋಟೆ ಮಾತ್ರ ಅಲ್ಲ, ಇಡೀ ಜಿಲ್ಲೆ ಒಳಗೆ ಪೊಲೀಸರನ್ನು ಅಲ್ಲಲ್ಲಿ ಗಸ್ತು ಹಾಕಿದ್ದಾರೆ. ಇದು ಒಂದು ರೀತಿ ಖಂಡನೀಯ. ನಾವು ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ವಿ, ಪ್ರತಿಭಟನೆಗೆ ಅವಕಾಶ ಕೊಡಲಿಲ್ಲ. ನಾವು ಧರಣಿ ಮಾಡ್ತೀವಿ ಶಾಂತ ರೀತಿಯಿಂದ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತೀವಿ. ಆ ಮನವಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ರಿ ಅಂತ ಹೇಳಿದಾಗ ಕೊಟ್ಟರು, ಪರ್ಮಿಷನ್ ಕೊಟ್ಟರು. ಮತ್ತು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಶಿಕ್ಷೆ ಆಗಬೇಕು, ಅವ್ರನ್ನೇ ಜೈಲಿಗೆ ಕಳಿಸ್ಬೇಕು. ಪ್ರಮುಖ ಬೇಡಿಕೆ ಪ್ರತಿ ಸರಿ ಅದೇ ಮಸೀದಿಯಿಂದ ಗಲಾಟೆ ಪ್ರಾರಂಭ ಆಗ್ತದೆ. ಹೀಗಾಗಿ ಆ ಮಸೀದಿಯನ್ನು ನಿಷೇಧ ಮಾಡಬೇಕು. ಆ ಮಸೀದಿಯ ಸಮಿತಿಗಳ ಎಲ್ಲರ ಮೇಲೂ ಕೇಸ್ ದಾಖಲೆ ಮಾಡಿ ಗುಂಡಾ ಆ್ಯಕ್ಟ್ ಕೆಳಗೆ ಅವರನ್ನು ಬಂಧಿಸ್ಬೇಕಂತ ಹೇಳಿ ನಮ್ಮ ಇವತ್ತಿನ ಮೂಲ ಉದ್ದೇಶ. ಜೊತೆಗೆ ಏನು ಶಿವಾಜಿ ಮಹಾರಾಜರ ಮೆರವಣಿಗೆಯನ್ನು ಮೊಟಕುಗೊಳಿಸಿದ್ರು, ಅದು ಮತ್ತೊಂದು ಸರಿ ಈ ನಗರದಲ್ಲಿ ಆಗ್ಬೇಕು. ಇದು ಸಾಂಕೇತಿಕವಾಗಿ ಪ್ರಪ್ರಥಮ ಮೊದಲನೇ ಹಂತದ ಹೋರಾಟ. ಎರಡನೇ ಹಂತದ ಹೋರಾಟ ಆಗಿರುತ್ತೆ. ಈಗ ಎರಡನೇ ಹಂತದ ಹೋರಾಟ ಅವ್ರು ಯಾವ ರೀತಿ ಕ್ರಮ ತಗೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಈಗ ಕಾರ್ಯಕರ್ತರು ಬರೋದಕ್ಕೆ ಪರದಾಡ್ತಾ ಇದ್ದಾರೆ ಅನ್ನೋ ಮಾತಿದೆ ಜಿಲ್ಲೆಯ. ನಾವು ಅದೇ ವಿನಂತಿಯನ್ನು ಮಾಡ್ಕೊಂಡಿದ್ವಿ, ಈಗಲೂ ವಿನಂತಿಯನ್ನು ಮಾಡ್ಕೊಳ್ತೀವಿ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಶಾಂತ ರೀತಿಯಿಂದ ಅವಕಾಶ ಮಾಡಿಕೊಡ್ತಾರೆ. ನಮ್ಮ ಪ್ರತಿಭಟನೆ ದಯಮಾಡಿ ಹತ್ತಿಕ್ಕುವಂಥ ಕೆಲಸ ನಿಮ್ಮಿಂದ ಆಗ್ಬೇಕು. ನಾವು ತಪ್ಪು ಮಾಡಿಲ್ಲ, ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಶಿಕ್ಷಕ ಒಳಪಡಿಸಿದರೆ ನಾವು ಶಾಂತ ಇರ್ತೀವಿ. ಪೊಲೀಸ್ ಇಲಾಖೆ ಈ ಪ್ರತಿಭಟನೆಯನ್ನ ಹತ್ತಿಕ್ಕುವ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ನಮ್ಮ ಬೇಡಿಕೆ ಇಷ್ಟೇ, ಸಂಬಂಧಪಟ್ಟಂತಹ ಈ ಘಟನೆಗೆ ಕಲ್ಲು ತೂರಿದವರು ಮತ್ತು ಚಪ್ಪಲಿ ಎಸೆತ ಪ್ರಕರಣದಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಬೇಕು ಮತ್ತು ಮಸೀದಿ ಒಳಗೆ ಇದ್ದವರ ವಿರುದ್ಧ ಕಾನೂನು ಕ್ರಮವನ್ನ ಜರುಗಿಸಬೇಕು, ಅವರನ್ನ ಬಂಧಿಸಬೇಕು, ಅವರನ್ನ ಗಡೀಪಾರು ಮಾಡಬೇಕೆನ್ನುವುದು ಹಿಂದೂ ಸಂಘಟನೆಗಳ ಒತ್ತಾಯವಾಗಿರುವಂತದ್ದು. ಬಾಗಲಕೋಟೆಯಿಂದ ಸೋಮಶೇಖರ್ ಪೂಜಾರ್, ಜಿ ನ್ಯೂಸ್ ಕನ್ನಡ.